ಸಿಕೆ ಕನ್ನಡ ಟಿವಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಸಿಕೆ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಗಂಟೆ ಹೊಡೆಯಿರಿ. ಮುಂದಿನ ವಿಶೇಷ ವಿಡಿಯೋಗಳು ನಿಮಗಾಗಿ. ವೀಕ್ಷಕರೇ, ನಾವು ಇವತ್ತು ಕೈನ್ ಮಾಸ್ಟರ್ ಆ್ಯಪಲ್ಲಿ ಯಾವ ರೀತಿಯಾಗಿ ಒಂದು ಲ್ಯಾಪ್ಟಾಪಲ್ಲಿ ಎಡಿಟಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಮತ್ತು ಮೊಬೈಲ್ಗೂ ಮತ್ತು ಲ್ಯಾಪ್ಟಾಪ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ ನಿಮಗೆ. ನೀವು ಮೊದಲನೇದಾಗಿ ಕೈನ್ ಮಾಸ್ಟ್ರು ಓಪನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ನಿಮ್ಮ ಒಂದು ಪೆಂಡ್ರೈವ್ ಇರ್ತಕ್ಕಂಥದ್ದಾಗಿರ್ಬೋದು, ಒಂದು ಮೊಬೈಲ್ ಇರ್ತಕ್ಕಂಥ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ನೀವು ಡೆಸ್ಕ್ಟಾಪಲ್ಲಿ ಶೋ ಮಾಡ್ಕೋಬೇಕು. ಒಂದು ನ್ಯೂ ಫೋಲ್ಡರ್ ತೊಗೊಂಡು ಒಂದು ಡೆಸ್ಕ್ಟಾಪಲ್ಲಿ ಶೋ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಶೋ ಮಾಡ್ಕೊಂಡಿದ್ದೀನಿ, ಇಲ್ಲಿ ಆಲ್ರೆಡಿ ಇವಾಗ ಶೋ ಮಾಡ್ಕೊಂಡಿದ್ದೀನಿ. ನ್ಯೂ ಫೋಲ್ಡ್ರಲ್ಲಿ ನಾನು ಒಂದು ಶೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫೋಟೋಸ್ನ. ಈ ಥರ ಫೋಟೋಸ್ನ ಶೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಈ ಥರ ಶೋ ಮಾಡ್ಕೊಂಡು ಇಟ್ಕೊಳ್ಳಿ. ನಾನಿವಾಗ ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ತೀನಿ. ಇದಕ್ಕೇನು ಒಂದು ಸಾರಿ ನೀವು ಇನ್ಸ್ಟಾಲ್ ಮಾಡಿದ್ರೆ ಸಾಕು, ಇದಕ್ಕೆ ಇಂಟರ್ನೆಟ್ ಬೇಕಾಗಿಲ್ಲ, ಎಡಿಟಿಂಗ್ ಮಾಡ್ಬೋದು, ಇಂಟರ್ನೆಟ್ ಅವಶ್ಯಕತೆ ಇರಲ್ಲ. ನೋಡಿ, ಕೈನ್ ಮಾಸ್ಟರ್ ಆ್ಯಪು ಓಪನ್ ಆಯಿತು. ನಾನು ಆಲ್ರೆಡಿ ಇವಾಗ 1 2 3 4 5 ಪ್ರಾಜೆಕ್ಟ್ ಮಾಡಿದ್ದೀನಿ ಇದರಲ್ಲಿ. ಮತ್ತು ನ್ಯೂ ಪ್ರಾಜೆಕ್ಟ್ನ ತೊಗೊಳ್ತೀನಿ. ಮೊದಲನೇದಾಗಿ ನೀವು ಈ ಥರ ಬಂದಾಗ ಒಂದು ಬ್ಯಾಕ್ಗ್ರೌಂಡನ್ನ ತೊಗೋಬೇಕು. ಮೊದಲನೇದಾಗಿ ಇಲ್ಲಿ ಬ್ಯಾಕ್ಗ್ರೌಂಡ್ ಇರ್ತಿರುತ್ತೆ. ಈ ಬ್ಯಾಕ್ಗ್ರೌಂಡನ್ನ ತೊಗೊಂಡು ನೀವು ಬೇರೆ ಬೇರೆ ಕಲರ್ ಆಗಿರ್ಬೋದು, ಒಂದೇ ಕಲರ್ ಆಗಿರ್ಬೋದು, ಒಂದೇ ಕಲರ್ನ ಈ ಥರ ಎಳ್ಕೊಬೋದು. ನೀವು ಬೇರೆ ಬೇರೆ ಕಲರ್ ಕೂಡ ಸೆಟ್ ಮಾಡ್ಕೋಬೋದು. ಈ ಥರ ತೊಗೋಬೋದು, ಈ ಥರ ಎಳ್ಕೊಬೋದು, ಎಷ್ಟು ಬೇಕಾದ್ರೆ ಹಾಕೋಬೋದು. 10 ನಿಮಿಷ 1 ಅವರ್ ಬೇಕಾದ್ರೆ ಈ ಥರ ಎಳ್ಕೊಬೋದು. ಈ ಥರ ಮಾಡ್ಬೋದು. ನಾನು 1 ನಿಮಿಷ 10 ಸೆಕೆಂಡ್ನ ಎಳ್ಕೊಂಡಿದ್ದೀನಿ. ಈ ಥರ ತಗೊಂಡ್ಮೇಲೆ ನೀವು ಇದಕ್ಕೆ ಒಂದು ಫೋಟೋಸ್ ಆಗಿರ್ಬೋದು, ಒಂದು ವಿಡಿಯೋಸ್ ಆಗಿರ್ಬೋದು ಆ್ಯಡ್ ಮಾಡ್ಕೋಬೇಕಲ್ವಾ. ಇಲ್ಲಿಗೆ ಹೋಗಬೇಕು, ಲೇಯರ್ಸ್ ಅಂತ ಇರುತ್ತಲ್ಲ. ನೀವು ಫಸ್ಟಿಗೆ ಬ್ಯಾಕ್ಗ್ರೌಂಡ್ ತೊಗೋಬೇಕಾದ್ರೆ ಮೀಡಿಯಾಗೆ ಹೋಗಬೇಕು. ಆಮೇಲೆ ನೀವು ಒಂದು ಫೋಟೋಸ್ ಆಗಿರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಒಂದು ಫೋಟೋಸ್ ಆಗಿರ್ಬೋದು, ಒಂದು ಎಡಿಟಿಂಗ್ ಏನಾದರೂ ಆಗಿರ್ಬೋದು, ನೀವು ಲೇಯರ್ಸ್ಗೆ ಹೋಗಬೇಕು. ಲೇಯರ್ಸ್ಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಲ್ರೆಡಿ ನಾನು ಸೇವ್ ಆಗಿದ್ದಾವೆ. ಆದರೆ ನೀವು ಏನಾದರೂ ಹೊಸದಾಗಿ ತೊಗೋಬೇಕು ಅಂದರೆ ಇಲ್ಲಿ ಹೋಗಬೇಕು ಸೈಡಿಗೆ. ಇಲ್ಲಿ ಮೊಬೈಲಲ್ಲಿ ಈ ಥರ ಬರೋದಿಲ್ಲ, ಇಲ್ಲಿ ಸೈಡಿಗೆ ಬರುತ್ತೆ ನೋಡಿ. ಇಲ್ಲಿ ಫೈಲ್ಸ್ ಒಂದಿದೆಯಲ್ಲ ಫೋಲ್ಡ್ರು, ಇಲ್ಲಿ ಹೋಗಬೇಕು. ಇಲ್ಲಿ ಹೋದಾಗ ನೀವು ಡೆಸ್ಕ್ಟಾಪಲ್ಲಿ ಹೋಗಿ ನಿಮ್ಮಲ್ಲಿ ಇರ್ತಕ್ಕಂಥ ಶೋ ಮಾಡಿರ್ತಕ್ಕಂಥ ಒಂದು ಫೋಟೋಸ್ ಆಗಿರ್ತಾವಲ್ಲ, ಈ ಥರ ಬಂತಲ್ಲ. ಈಗ ಮಿನಿಮೈಸ್ ಸ್ವಲ್ಪ ಚಿಕ್ಕದಾಗಿ ಇದು ಮಾಡಿಕೊಂಡು, ಚಿಕ್ಕದಾಗಿ ಈ ಥರ ಮಾಡಿಕೊಂಡು, ಏನಾದರೂ ನೀವು ಇಲ್ಲಿ ಫೋಟೋಸ್ ಆ್ಯಡ್ ಮಾಡಬೇಕು ಅಂದರೆ ನೋಡಿ, ಇದನ್ನು ನಾನು ರೋಸು ಈ ಥರ ತೊಗೊತೀನಿ. ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿದಾಗ ಅಲ್ಲಿ ಸೇವ್ ಆಗಿರ್ತವೆ, ಆಲ್ರೆಡಿ ಸೇವ್ ಆಗಿದ್ದಾವೆ. ಇದೊಂದು ಮಾತ್ರ ನಿಮಗೆ ತೋರಿಸಿದ್ದೀನಿ. ಸೇವ್ಡ್ ಫೈಲ್ಸ್ ಬಂತು ನೋಡಿ, ಇಲ್ಲಿ ಈ ಥರ ಬರುತ್ತೆ. ಮೊಬೈಲಲ್ಲಿ ಹಂಗಲ್ಲ, ಡೈರೆಕ್ಟಾಗಿ ಫೋಲ್ಡ್ರಿಗೆ ಹೋಗ್ತೀವಿ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ. ಆದರೆ ಈ ಥರ ಅಲ್ಲ, ಈ ಸೈಡಿಗೆ ಹೋಗಬೇಕು ನೋಡಿ. ಇವಾಗ ನಾನು ಶೋ ಮಾಡ್ತೀನಿ ಇದನ್ನು ನೋಡಿ, ಈ ಥರ ಬಂತು. ಈ ಥರ ಬಂದಾಗ ನೀವೇನು ಮಾಡ್ತೀರ ಅಂದರೆ ಪೂರ್ತಿ ದೊಡ್ಡದಾಗಿ ಮಾಡಬೇಕಲ್ವ. ದೊಡ್ಡದಾಗಿ ನೀವು ಈ ಥರ ಬೇಕಾದ್ರೆ ಮಾಡ್ಕೋಬೋದು. ನೀವು ಡೈರೆಕ್ಟಾಗಿ ಇಲ್ಲಿ ಡಾಟ್ ಇದೆ ನೋಡಿ, ಡಾಟಿಗೆ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ದೊಡ್ಡದಾಗಿ ಬರುತ್ತೆ. ಯಾಕಡೆ ಬೇಕಾದ್ರೂ ಸರ್ಸ್ಕೋಬೋದು. ನಾನು ಇಷ್ಟು ಮಾತ್ರ ಇಡ್ತೀನಿ. ರೈಟ್ ಮಾರ್ಕ್ ಕೊಟ್ಟರೆ ಇಷ್ಟು ಮಾತ್ರ ಅದು ಇರುತ್ತೆ. ಮತ್ತು ನಾವು ಮುಂದಿನ ಫೋಟೋ ಒಂದು ಸೆಲೆಕ್ಟ್ ಮಾಡಬೇಕಾದ್ರೆ ಬೇರೆ ಫೋಟೋ ಇಲ್ಲಿ ಒಂದು ಸರಿಸ್ಬೇಕು. ಈ ಕಟ್ ಇರುತ್ತೆ, ಈ ಕಟ್ಟಿಗೆ ಮಾತ್ರ ನೀವು ನಿಲ್ಲಿಸಿದ್ರೆ ನೀವು ಬೇರೆ ಅಲ್ಲಿಗೆ ಮಾತ್ರ ಆ ಫೋಟೋನ ಕುತ್ಕೊಳ್ಳೋದು. ಈಗ ಮತ್ತೆ ಒಂದು ಫೋಟೋ ತೊಗೊತೀನಿ ನೋಡಿ, ರೈಟ್ ಮಾರ್ಕ್ ಕೊಟ್ಬಿಟ್ಟು ಮತ್ತೆ ಅಲ್ಲೇ ಹೋಗ್ತೀನಿ. ನಾನು ಅಲ್ಲಿ ಹೋಗ್ಬಿಟ್ಟು ಮತ್ತು ಇನ್ನೊಂದು ಫೋಟೋ ತೊಗೊತೀನಿ. ಇನ್ನೊಂದು ಫೋಟೋ ಯಾವತ್ತು ತೊಗೊಳ್ಳೋಣ, ಇದು ತೊಗೊತೀನಿ. ನೀವು ಇದ್ರ ಮೇಲೆ ಹಿಂಗೆ ಕೂಡ ಅರ್ಧ ಆದ್ರೆ ಇಟ್ಕೋಬೋದು, ಈ ಥರ ಇಟ್ಕೋಬೋದು. ಅದು ಹೇಳಿದ್ಮೇಲೆ ದೊಡ್ಡದಾಗಿ ಮಾಡ್ಬೋದು. ಎಷ್ಟು ಫೋಟೋ ಬೇಕಾದ್ರೆ ನೀವು ಇಲ್ಲೇ ಮತ್ತೆ ಇದ್ರ ಪಕ್ಕದಲ್ಲೇ ನೀವು ಆ್ಯಡ್ ಮಾಡಬೇಕು ಅಂದರೆ ಇನ್ನೊಂದು ಫೋಟೋ ಇದೇ ಥರನೇ ತೊಗೋಬೇಕು. ಮತ್ತು ಇಲ್ಲೇ ಸೇವ್ ಆಗಿರ್ತಕ್ಕಂಥ ಒಂದು ಫೋಟೋಗಳು ತೊಗೋಬೇಕು ನೋಡಿ. ನಾನು ಈ ಫೋಟೋನ ಮತ್ತೆ ನೀವು ಏನಾದ್ರು ರೊಟೇಟಿಂಗ್ ಏನಾದ್ರು ಮಾಡ್ಕೋಬೇಕಾದ್ರೆ ನೋಡಿ, ಈ ಥರ ಬೇಕಾದ್ರೆ ಮಾಡ್ಕೋಬೋದು. ನಾನಿವಾಗ ಈ ಫೋಟೋನ ಇಲ್ಲಿ ಕೊಡಿಸ್ತೀನಿ. ಹಿಂಗೆ ನೀವು ಎಡಿಟಿಂಗ್ನ ಮಾಡ್ಬೋದು. ಇನ್ನೂ ಸೂಪರಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ನಾನು ಸುಮ್ಮನೆ ಈ ಥರ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ. ಮತ್ತು ಅದ್ರ ಪಕ್ಕದಲ್ಲಿ ಅದು ಸೆಂಟ್ರಲ್ಲೇ ಒಂದು ಫೋಟೋ ಬರಬೇಕು ಅಂದರೆ ನಾನು ಇನ್ನೊಂದು ಫೋಟೋ ತೊಗೊತೀನಿ ಅದ್ರ ಜೊತೆಗೆ. ಹಾಗೆ ನೀವು ಏನೇನು ಬೇಕೋ ಅದ್ರ ಲೇಯರ್ಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಫೋಟೋನೇ ತೊಗೊತೀನಿ, ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಇದು ಕಟ್ ಮಾಡ್ತೀನಿ ಫಸ್ಟ್. ಕಟ್ ಏನೋ ಮಾಡ್ಕೋಬೇಕಂದ್ರೆ ಕ್ರೂಪ್ ಅಂತಿರುತ್ತೆ. ಇಲ್ಲಿ ಹೋದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೋಬೋದು. ಈ ಥರನ ನೀವು ತೊಗೋಬೋದು.
ಉದ್ದ ತೊಗೊತೀನಿ ಸ್ವಲ್ಪ ನೋಡಿ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೋಬೋದು ನೋಡಿ, ಯಾವ ಥರ ಕಾಣಿಸುತ್ತೆ. ಇದೊಂದು ಸ್ವಲ್ಪ ಸರಿಸ್ಕೊಳ್ಳೋಣ, ಇದನ್ನೊಂದು ಚೂರು ಸರಿಸ್ಕೊಳ್ಳೋಣ. ಈ ಥರ ಕೊಡಿಸ್ಕೋಬೋದು ನೋಡಿ. 3 ಫೋಟೋ ಕೂಡ ಒಂದೇ ಕಡೆ ಒಂದೇ ಇರಲಿ, ಒಂದೇ ಸೇಮಲ್ಲಿ. ಈಗ ಆನ್ ಮಾಡಿದ್ರೆ ನಾವು ನೋಡಿ ಈ ಥರ ಆನ್ ಒಂದು ಕೊಡ್ತೀನಿ, ಆನ್ ಮಾಡ್ತೀನಿ ನೋಡಿ. ನೀವು ಈ ಥರ ಬೇಡ, ಇದು ಸುಮ್ಮನೆ ಹಿಂಗೆ ಬೇಡ ಅಂದರೆ ಒಂದು ಏನಾದರೂ ಒಂದು ಕೊಡ್ಬೋದು ಬರೋ ಥರ. ಈ ಥರ ಸೈಡ್ ಸ್ಲೇಡ್ ಹಾಕೋ ಥರ ಅದನ್ನು ಕೊಡ್ಬೋದು. ನಾನು ಈ ಥರ ಕೊಡ್ತೀನಿ ನೋಡಿ, ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ ನೋಡಿ. ಇದು ಕೂಡ ಅಷ್ಟೇ, ಒಂದು ಸ್ಲೈಡಿಂಗ್ ಕೊಡೋಣ, ಸ್ಲೈಡಿಂಗ್ ಮಾಡೋದು ಈ ಥರ ಕೊಡೋಣ. ಈ ಫೋಟೋ ಮಾತ್ರ ಹಿಂಗೆ ಕೊಡೋಣ, ಹಿಂಗೆ ಕೊಡೋಣ. ಇದು ಬಂದ್ಬಿಟ್ಟು ಹಿಂಗೆ ಕೊಡೋಣ, ಈ ಥರ ಕೊಡೋಣ. ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲ್ವಾ. ಹಿಂಗೆ ಬರುತ್ತೆ. ನೆಕ್ಸ್ಟ್ ನೀವು ಮತ್ತೆ ಬೇರೆ ಏನಾದರೂ ತೊಗೋಬೇಕಂದ್ರೆ ಇದ್ರ ಜೊತೆಗೇ ಅಟ್ಯಾಚ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹೀಗೆ ಇನ್ನು ಬೇರೆ ಏನಾದರೂ ತೊಗೋಬೇಕು ಅಂದರೆ ಬೇರೆ ಈ ಥರ ಅಟ್ಯಾಚ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೋಡಿ. ಈ ಥರ ಒಂದು ವಿಡಿಯೋ ಇದೆ, ವಿಡಿಯೋ ತೊಗೊತೀನಿ. ಈ ಸೆಂಟ್ರಲ್ಲಿ ವಿಡಿಯೋ ಬೇಕಾದ್ರೆ ಇದು ಅನ್ಸಪೋರ್ಟಿಂಗ್ ಆಗ್ತಾಯಿದೆ, ವಿಡಿಯೋ ಆಗ್ತಿಲ್ಲ. ಇದು ಬೇರೆ ಏನಾದರೂ ತೊಗೊತೀನಿ. ಯಾವುದು ಬರ್ತಾ ಇಲ್ಲ, ವಿಡಿಯೋ ಅನ್ಸಪೋರ್ಟಿಂಗ್ ಆಗ್ತಾಯಿದೆ. ಫೋಟೋನೇ ತೊಗೊತೀನಿ. ಫೋಟೋನ ಇದನ್ನು ದೊಡ್ಡದು ಮಾಡೋಣ, ದೊಡ್ಡದು ಮಾಡೋಣ. ಈ ಥರ ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು, ಏನು ಮಾಡ್ಬೋದು. ಹಿಂಗೆ ಹೇಳ್ಕೊಂಡು ನಿಮ್ಗೆ ಎಷ್ಟು ಬೇಕು, ಎಷ್ಟು ದೂರ ಬೇಕು ಅಷ್ಟು ದೂರ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಹಿಂಗೆ ಮತ್ತೆ ಇದಕ್ಕೆ ಕ್ಲಿಕ್ ಮಾಡೋದು, ಹಿಂಗೆ ಕ್ಲಿಕ್ ಮಾಡಿ ಒಂದು ಅಟ್ಯಾಚ್ ಮಾಡೋದು, ಹಿಂಗೆ ಮತ್ತೆ ಒಂದು ಫೋಟೋ ಅಟ್ಯಾಚ್ ಮಾಡೋದು. ಹಿಂಗೆ ಫೋಟೋ ಎಡಿಟಿಂಗ್ ಮಾಡೋಕೆ ಹೀಗೆ ಈ ಥರ ಮಾಡ್ಬೋದು. ನೀವು ಕೂಡ ಈ ಥರ ಮಾಡ್ಬೋದು ನೋಡಿ. ಕ್ಯಾಮ್ರಾದಲ್ಲಿ ಮಾಡ್ತಕ್ಕಂಥ ಒಂದು ವಿಡಿಯೋ ಒಂದು ಸಪೋರ್ಟಿಂಗ್ ಆಗ್ತಾಯಿಲ್ಲ, ಅನ್ಸಪೋರ್ಟಿಂಗ್ ಬರ್ತಾಯಿದೆ. ಯಾಕಂದರೆ ಇದಕ್ಕೆ ಹೈ ಕ್ವಾಲಿಟಿ ಬೇಕಾಗಿದೆ ಇದಕ್ಕೆ. ಹಿಂಗೆ ಇದನ್ನು ದೊಡ್ಡ ಮಾಡ್ತೀನಿ, ನೀವು ಮಾಡ್ಕೊಂಡು ತೊಗ್ಬೋದು. ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಅಷ್ಟೇ. ನೀವು ಮತ್ತೆ ಇನ್ನೂ ಟ್ಯಾಲೆಂಟ್, ನಿಮ್ಮಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ನ ತೋರಿಸ್ಬೇಕು. ಬರೀ ಇಷ್ಟು ಹೇಳಿದ್ರೆ ನಿಮಗೆ ಸಾಲದು, ಗೊತ್ತಾಗಲ್ಲ. ನೀವು ಇನ್ನೂ ಎಕ್ಸ್ಟ್ರಾ ಒಂದು ಯೋಚನೆ ಮಾಡಿ ಕಲಿಬೇಕಾಗಿರುವಂಥದ್ದು ಕಲಿಬೇಕಾಗುತ್ತೆ. ನೋಡಿ ಈ ಥರ. ಇದಕ್ಕೆ ಒಂದು ಹಾಡು ಕೂಡಿಸ್ಬೇಕು ಅಂದರೆ ಯಾವ ಥರ ಕೂಡಿಸ್ಬೇಕು ಅಂದರೆ ಇಲ್ಲಿ ನೋಡಿ, ಆಡಿಯೋ ಅಂತಿರುತ್ತೆ. ಆಡಿಯೋ ಹೋದ್ಮೇಲೆ ನಾನು ಇವಾಗ ಶೋ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ನೋಡಿ. ಈ ಥರ ಮ್ಯೂಸಿಕ್ ಇದೆ, ಬರೋಣ ಹತ್ರ ನ್ಯೂಸ್ ಬ್ಯಾಕ್ಗ್ರೌಂಡ್ ಇದೆ, ಒಂದು ಓಮೆಗಾ ಸಾಂಗ್ ಇದೆ, ಈ ಥರ ಇದ್ದಾವೆ. ಇವು ಡೈರೆಕ್ಟಾಗಿ ಬರೋದಿಲ್ಲ ನಿಮಗೆ. ನಾನಿವು ಶೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನನ್ನ ಫೋಲ್ಡ್ರಲ್ಲಿ. ಡೈರೆಕ್ಟಾಗಿ ನಿಮಗೆ ಹಾಡುಗಳು ಬೇಕು ಅಂದರೆ ಮತ್ತೆ ಹೇಳಿದ್ನಲ್ಲ ಆವಾಗಲೇ, ಫೈಲ್ಗೆ ಹೋಗ್ಬೇಕು. ಫೈಲ್ಗೆ ಹೋಗ್ಬಿಟ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಮ್ಯೂಸಿಕ್ ಆಗಿರ್ಬೋದು, ಮ್ಯೂಸಿಕ್ ಇಲ್ಲಿರುತ್ತಲ್ಲ, ಮ್ಯೂಸಿಕ್ ಹೋಗಿ. ಇಲ್ಲಿ ಯಾವುದೋ ಮ್ಯೂಸಿಕ್ ನಾನು ಇಟ್ಟಿಲ್ಲ, ಹಾಗಾಗಿಲ್ಲ. ಈ ಥರ ಇದ್ದರೆ ಮ್ಯೂಸಿಕ್ ಬಂದರೆ ಇಲ್ಲೊಂದು ಕ್ಲಿಕ್ ಮಾಡಿ ಹಿಂಗೆ ಕಾಪಿ ಮಾಡ್ಕೊಂಡು ಹಾಕಿದ್ರೆ ಮ್ಯೂಸಿಕ್ ಬರುತ್ತೆ. ನಾನು ಇಲ್ಲೇ ಇರೋದ್ರಿಂದ ಇದನ್ನೇ ಸಾಂಗ್ ಕೊಡಿಸ್ತಾ ಇದ್ದೀನಿ ನೋಡಿ. ಇವಾಗ ಕ್ಲಿಕ್ ಮಾಡಿದ್ರೆ ಪ್ಲಸ್ ಚಿನ್ನ ಇದೆಯಲ್ಲ, ಅದೇ ಕ್ಲಿಕ್ ಮಾಡಿದ್ರೆ ಒಂದು ಸಾಂಗ್ನ ಆ್ಯಡ್ ಆಗುತ್ತೆ. ನೀವು ಎಷ್ಟು ಬೇಕಾದ್ರೂ ಈ ಸಾಂಗ್ನ ಆ್ಯಡ್ ಮಾಡ್ಕೊಂಡು ಹೋಗೋದು. ಈ ಥರ ಬರುತ್ತೆ, ಈಸಿಯಾಗಿ ನೀವು ಮಾಡ್ಬೋದು. ಇನ್ನೊಂದು ಚೂರು ಟ್ಯಾಲೆಂಟ್ನ ತೋರಿಸ್ಬೇಕು. ನೀವು ತೋರಿಸಿದ್ರೆ ಮಾತ್ರ ಒಂದು ಸಾಧ್ಯವಾಗುವಂಥದ್ದು ನೋಡಿ. ಇದು ತುಂಬ ಲಾಂಗಾಗಿ ಎಳೆದಿದ್ದೀನಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದು. ಬೇಗ ಸ್ಲೈಡ್ ಆಗಬೇಕು ಅಂದರೆ ಚಿಕ್ಕದಾಗಿ ಇಟ್ಕೋಬೇಕು. ಚಿಕ್ಕದಾಗಿ ಬೇಗ ಬಂದು ಹೋಗಬೇಕು ಅಂದರೆ ಒಂದು ಚಿಕ್ಕದಾಗಿ ಇಟ್ಕೊಂಡು, ಒಂದು ಇಲ್ಲಿ ಇದು ಇರ್ತವೆ ಪಾಪ್ ಕೊಟ್ಕೊಂಡು ಈ ಥರ ಏನಾದರೂ ಬೇಗ ಬಂದು ಹೋಗೋ ಥರ ಇಡ್ಬೋದು. ಬೇಗ ಬಂದು ಹೋಗೋ ಥರ ಯಾವ ಥರ ಅಂದರೆ ತೋರಿಸ್ತೀನಿ ಬನ್ನಿ. ಇದಕ್ಕೆ ಅಟ್ಯಾಚ್ ಮಾಡಿಕೊಂಡೆ ಒಂದಿಷ್ಟು ಫೋಟೋಗಳನ್ನ ಶೇವ್ ಮಾಡ್ಕೋಬೇಕು ನೋಡಿ. ಚಿಕ್ಕದಾಗಿ ಇಟ್ಕೊಂಡು ಹೋಗಿದ್ರೆ ಬೇಗ ಬಂದು ಹೋಗ್ತಾ ಇರುತ್ತೆ. ದೊಡ್ಡದು ಮಾಡೋಣ, ಮತ್ತು ಇನ್ನೊಂದು ಫೋಟೋ ಕೊಡ್ಸೋಣ ಅದ್ರ ಜೊತೆಗೇ ನೋಡಿ. ಚಿಕ್ಕದಾಗಿ ಇಟ್ಕೊಂಡು ಅದಕ್ಕೆ ಸ್ಲೈಡಿಂಗ್ ಕೊಡ್ತೀನಿ ನಾನು. ತುಂಬ ಇದ್ದಾವೆ, ಇದರಲ್ಲಿ ಯಾವ್ದು ಬೇಕಾದ್ರೆ ನೀವು ಕೊಟ್ಕೋಬೋದು. ಈ ಥರ ಯಾವುದಾದ್ರೆ ಕೊಟ್ಕೋಬೋದು.
ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಕುಟ್ಕೊಂಡು ಹೋಗ್ಬೋದು. ನೋಡಿ ಈ ಥರ ತೋರಿಸ್ತೀನಿ ನಿಮಗೆ, ಆನ್ ಮಾಡಿ ನೋಡಿ ಈ ಥರ ಬಂದಿದೆ. ವೀಕ್ಷಕರೇ, ನಾವೇನಾದರೂ ಇದಕ್ಕೆ ಕಲರ್ ಮಾಡಬೇಕು ಅಂದರೆ ಒಂದೊಂದು ಫೋಟೋಕ್ಕೂ ಒಂದೊಂದು ಕಲರ್ ಮಾಡಬೇಕು ಅಂದರೆ ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಬೇಕು. ಇಲ್ಲಿ ಕಲರ್ ಆಗುತ್ತೆ. ನೀವು ಯಾವ್ದು ಕಲರ್ ಬೇಕಾದ್ರೂ ನೀವು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಕಲರು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನೀವು ಹೇಳ್ಕೊಂಡ್ರೆ ಇಲ್ಲಿ ಕಲರ್ಸ್ನ ಒಂದು ಎರಡು ಹಾಕ್ಕೋತ ಹೋಗುತ್ತೆ. ನನಗೆ ಬೇಡ, ಯಾವುದು ಕಲರ್ ಬೇಡ. ಇವಾಗ ಚೆನ್ನಾಗಿದೆ, ಎಲ್ಲ ಫೋಟೋ ಚೆನ್ನಾಗಿದೆ, ಅವಶ್ಯಕತೆ ಇಲ್ಲ ಕಲರ್ ಮಾಡೋವಂಥದ್ದು, ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಈ ಥರ ನೀವು ಕಲರ್ ಮಾಡ್ಕೋಬೋದು. ನೀವು ಬ್ಯಾಕ್ಗ್ರೌಂಡ್ ಕಲರ್ ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡೋದು. ಬ್ಯಾಕ್ಗ್ರೌಂಡ್ ಕಲರ್ ಈ ಥರ ನಿಮ್ಗೆ ಯಾವ ಥರ ಬೇಕು, ಎಲ್ಲೋ ಕಲರ್ ಬೇಕಾ, ಎಲ್ಲ ಕಲರ್ ಇಟ್ಕೊ. ಈ ಥರ ನೀವು ಒಂದು ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಏನೇನು ಮಾಡ್ಬೋದು ಅಂದರೆ, ಏನಾದರೂ ಒಂದು ಬ್ರಷ್ ತೊಗೊಂಡು ಏನಾದರೂ ಒಂದು ಅಳ್ಕಿಸ್ಬೇಕು ಅಂದರೆ, ಬೇರೆ ಯಾವುದೋ ಕಲರ್ ಆದರೂ ಕಲರ್ ಕೊಟ್ಕೋಬೇಕು ಅಂದರೆ ನೋಡಿ ಈ ರೆಡ್ ಕಲರ್ ಇದೆ. ಇದನ್ನು ಹಿಂಗೆ ತೆಗಿಬೋದು, ಒಂದು ಕಲರ್ನ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಏನಾದ್ರು ರೆಡ್ ಇದ್ದರೆ, ಏನಾದರೂ ಒಂದು ಚುಕ್ಕಿ ಇದ್ದರೆ ಆ ರೆಡ್ಗೆ ರೆಡ್ ಕೊಟ್ಕೋಬೋದು, ಈ ಥರ ಕೊಟ್ಕೋಬೋದು. ಇದನ್ನು ಅಳ್ಕಿಸ್ಬೇಕು ಅಂದರೆ ಈ ಥರ ನೀವು ಮಾಡ್ಬೋದು. ಹಿಂಗೆ ಈ ಥರ ಇನ್ನೂ ನೀವು ಟ್ಯಾಲೆಂಟ್ ತೋರಿಸಿ ಇನ್ನೂ ಎಡಿಟಿಂಗ್ನ ಚೆನ್ನಾಗಿ ಮಾಡ್ಬೋದು. ಇಷ್ಟು ಮಾತ್ರ ನಾನು ಹೇಳ್ತಾಯಿದ್ದೀನಿ. ನೋಡಿ ಮೊದಲನೇ ಹಿಡಿದು ತೋರಿಸ್ತೀನಿ, ಈ ಥರ ಆಗಿದೆ ಎಡಿಟಿಂಗು. ಚಿಕ್ಕದಾಗಿ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಇದೇ ಥರನ ನೀವು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ ಥರ ಬರೋದು. ಇನ್ನೊಂದು ಫೋಟೋ ಕೊಡ್ಸೋಣ, ಇದಕ್ಕೆ ಇನ್ನೊಂದು ಫೋಟೋ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ರೊಟೇಟಿಂಗ್ ಇನ್ನು ರೊಟೇಟಿಂಗ್ ಮಾಡ್ಕೊಳ್ಳೋಣ, ಈ ಥರ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಹಿಂಗೆ ಇಷ್ಟೇ ವೀಕ್ಷಕರೇ, ಸಿಂಪಲ್ಲಾಗಿ ನೀವು ಎಡಿಟಿಂಗ್ನ ಮಾಡ್ಬೋದು. ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡ್ಬೋದು ಲ್ಯಾಪ್ಟಾಪಲ್ಲೇ. ವೀಕ್ಷಕರೇ, ಇದೆಲ್ಲ ಎಡಿಟಿಂಗ್ ಮುಗಿದ ಮೇಲೆ ನೀವು ಗ್ಯಾಲರಿ ಶೋ ಮಾಡ್ಕೋಬೇಕಲ್ವಾ. ನೀವು ಇಲ್ಲಿ ಇರುತ್ತೆ ಒಂದು ಮಾರ್ಕ್ ಇದೆಯಲ್ಲ, ಏರೋ ಮಾರ್ಕ್ ಥರ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ನೀವು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ನಿಮ್ಮ ಗ್ಯಾಲರಿಗೆ ಸೇವ್ ಆಗ್ಬಿಡುತ್ತೆ. ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನ ಇಲ್ಲಿ ನೀವು ಸೆಟ್ ಮಾಡಿಕೊಂಡು ಶೋ ಮಾಡ್ಕೋಬೋದು. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಕರ್ನಾಟಕ ಮತ್ತು ಜೈ ಕನ್ನಡಾಂಬೆ.